ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ತಿಲಕ್ಗೆ ಕೊಟ್ಟಂಥ ಭಾಷೆಯನ್ನು ಉಳಿಸ್ಕೋಬೇಕಾಗಿರೋ ಸಂದರ್ಭ ದೇವ್ಗಿದೆ. ಇದರ ನಡುವೆ ದೇವ್ ಮತ್ತು ಪವಿತ್ರ ಮದುವೆ ಆಗಿದೆ. ದೇವ್ ಮತ್ತು ಪವಿತ್ರ ಮದುವೆ ಆಗ್ತಿದ್ದಾಗೆ ತಿಲಕ್ ಎಂಟ್ರಿ ಆಗ್ತಿದೆಯಾ, ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದೇವ್ ತಿಲಕ್ ಸಾಯಬೇಕಾದ್ರೆ ಒಂದು ಮಾತನ್ನು ಹೇಳಿರ್ತಾರೆ, ಜೊತೆಗೆ ದೇವಿಂದ ಒಂದು ಮಾತನ್ನು ಕೂಡ ತಗೊಂಡಿರ್ತಾರೆ. ನೀನು ಪವಿತ್ರನ ಕೈ ಬಿಡಬಾರ್ದು, ಪವಿತ್ರ ಯಾವತ್ತೂ ಖುಷಿಯಾಗಿರಬೇಕು, ಪವಿತ್ರನ ನಿನ್ನ ಕೈಗೆ ಒಪ್ಪಿಸಿ ಹೋಗ್ತಾ ಇದ್ದೀನಿ, ನನ್ನ ಪವಿತ್ರ ಖುಷಿಯಿಂದ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಅಂತ ಹೇಳಿ ತಿಲಕ್ ದೇವ್ ಹತ್ರ ಮಾತು ತಗೋತಾರೆ. ದೇವ್ ಕೂಡ ತಮ್ಮಂಗೆ ಅದೇ ರೀತಿಯಾಗಿ ಮಾತು ಕೊಡ್ತಾರೆ. ಪವಿತ್ರನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ದೇವ್ ಸತ್ತ ದಿನಾನೇ ಅವ್ರ ಮನೆಗೆ ಹೋಗಿ ಇನ್ನು ಮುಂದೆ ನಿಮ್ಮ ಮನೆ ನನ್ನ ಜವಾಬ್ದಾರಿ, ಪವಿತ್ರ ಚೆನ್ನಾಗಿರಬೇಕು ಅನ್ನೋದು ನನ್ನ ತಮ್ಮಯ್ಯನ ಆಸೆ ಅಂತ ಹೇಳ್ತಾರೆ. ಆದರೆ ಪವಿತ್ರ ಮಾತ್ರ ರುಚಿಗೆತ್ತದೆ, ದೇವ್ನೇ ನನ್ನ ತಿಲಕ್ನನ್ನು ಸಾಯಿಸಿದ್ದು ಅಂತ ಹೇಳಿ ಕೋಪ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ದೇವನ ಕುತ್ತಿಗೆ ಪಟ್ಟಿ ಹಿಡಿದು ಮನೆಯಿಂದ ಹೊರಗಡೆ ಹಾಕಿರ್ತಾರೆ. ಪ್ರತಿ ಬಾರಿ ದೇವ್ ಬಗ್ಗೆ ಕೋಪ ಸಿಟ್ಟು ಎಲ್ಲವೂ ಕೂಡ ಇರುತ್ತೆ. ದೇವ್ಗೆ ಯಾಕೆ ಅನ್ನೋದೇ ಗೊತ್ತಿರುವುದಿಲ್ಲ, ಯಾಕೆ ಪವಿತ್ರ ಈ ರೀತಿ ನನ್ನ ಮೇಲೆ ಸೆಟ್ ಮಾಡ್ಕೊಂಡಿದ್ದಾಳೆ ಅಂತ. ಇದಕ್ಕೆಲ್ಲ ಕಾರಣ ಒಂದು ರೀತಿ ನಮ್ರತಾ ಅಂತಲೇ ಹೇಳ್ಬೋದು. ಯಾಕಂದರೆ ಮದುವೆ ಸಂದರ್ಭದಲ್ಲಿ ದೇವು ಏನೂ ಮಾಡದೇ ಇದ್ದರೂ ಕೂಡ ಆ ಒಂದು ಸಂದರ್ಭವನ್ನು ತನಗೆ ಹೇಗೆ ಬೇಕು ಹಾಗೆ ಬಳಸ್ಕೊಂಡು ಪವಿತ್ರ ಮನಸ್ಸಲ್ಲಿ ದೇವ್ ಮೇಲೆ ಶತ್ರುತ್ವ ಬರೋ ಹಾಗೆ ಆಕೆ ಮಾಡಿದ್ಲು. ಹಾಗಾಗೇ ಇಲ್ಲಿ ಆಕೆ ತಿಲಕ್ ಸಾಯೋದಕ್ಕೂ ಕೂಡ ಕಾರಣ ದೇವಿ ಅಂತ ಹೇಳಿ ದೇವ್ ಮೇಲೆ ಸಿಡ್ತಿದ್ದಾಳೆ, ಸಿಟ್ಟು ಮಾಡ್ಕೊಂಡಿದ್ದಾಳೆ, ದ್ವೇಷ ಕಟ್ಕೊಂಡಿದ್ದಾಳೆ. ಇದರ ನಡುವೆ ನಮ್ರತಾ ತನ್ನ ಲೈನನ್ನು ಕ್ಲಿಯರ್ ಮಾಡ್ಕೋಬೇಕು. ಪವಿತ್ರನ ದೇವ್ ಬದುಕಿಂದ ಹೊರಗಡೆ ಇರಬೇಕು ಅನ್ನೋ ಕಾರಣಕ್ಕೆ ಮನೋಜ್ಗೆ ಮತ್ತೊಮ್ಮೆ ಹೆಲ್ಪ್ ಮಾಡಿ, ಇಲ್ಲಿ ಮನೋಜ್ ಮತ್ತು ಪವಿತ್ರ ಮದುವೆ ಆದರೆ ಖಂಡಿತ ನಿಮ್ಮನ್ನ ಫಾರಿನ ಕಳಿಸ್ತೀನಿ ಅನ್ನೋ ರೀತಿಯಲ್ಲಿ ಆಸೆ ತೋರಿಸ್ತಾರೆ. ಮನೋಜ್ ಕೂಡ ತಿಲಕ್ನ ಸಾಯಿಸಿದ್ದೆ ಪವಿತ್ರನ ಮದುವೆ ಆಗೋದಕ್ಕೆ, ಮತ್ತೆ ಈಗ ದುಡ್ಡು ಸಿಗುತ್ತೆ, ಕೆಲಸ ಸಿಗುತ್ತೆ, ಆದಷ್ಟು ಬೇಗ ಪವಿತ್ರನ ಮದುವೆ ಆಗೋಣ ಅಂತ ಅಂದ್ಕೊಂಡು ಮದುವೆಗೆ ಮುಂದಾಗ್ತಾರೆ. ಬಟ್ ಪವಿತ್ರ ಮದುವೆನೇ ಆಗೋದಿಲ್ಲ ಅಂದಾಗ ನಮ್ರತಾ ಮತ್ತೊಂದು ಪ್ಲ್ಯಾನ್ ಕೊಡ್ತಾರೆ, ಮತ್ತೊಂದು ಐಡಿಯಾ ಹೇಳ್ತಾರೆ, ಫೋರ್ಸ್ಫುಲ್ ಏನಾದರೂ ತಾಳಿ ಕಟ್ಟಿ ಮದುವೆ ಆಗಿಬಿಡು ಅಂತ. ಹಾಗಾಗಿ ಮನೋಜ್ ಕೂಡ ಪವಿತ್ರಾಗಿ ಫೋರ್ಸ್ಫುಲಿ ತಾಳಿ ಕಟ್ಟಿ ಮದುವೆ ಆಗೋದಕ್ಕೆ ಮುಂದಾಗ್ತಾರೆ. ಒಂದು ವಿಷಯ ದೇವ್ಗೆ ಗೊತ್ತಾಗಿದೆ. ದೇವಸ್ಥಾನಕ್ಕೆ ಬಂದು ಮನೋಜ್ ತಾಳಿ ಕಟ್ಟೋದ್ರ ಒಳಗಡೆನೆ ಇಲ್ಲಿ ದೇವ್ ಪವಿತ್ರ ಕೊರಳಿಗೆ ತಾಳಿ ಕಟ್ಬಿಡ್ತಾರೆ. ಇದರಿಂದಾಗಿ ಮತ್ತೊಮ್ಮೆ ಪವಿತ್ರ ಆಘಾತಗೊಳ್ತಾಳೆ. ಬಿಕಾಸ್ ಅವಳ ಬದುಕಲ್ಲಿ ಸಾಕಷ್ಟು ಆಘಾತಗಳನ್ನು ನೋಡ್ತಾಳೆ. ತಿಲಕ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ಲು, ತಿಲಕ್ ಜೊತೆ ಬದುಕೋ ಕನಸನ್ನು ಕಂಡಿದ್ಲು. ಆದರೆ ಮದುವೆ ದಿನ ತಿಲಕ್ ಸಾವನ್ನಪ್ಪಿ ಆತನ ಶವವನ್ನು ಮದುವೆ ಮನೆಯಲ್ಲಿ ನೋಡಬೇಕಾಯಿತು. ಶವ ಸಂಸ್ಕಾರಕ್ಕೂ ಕೂಡ ಹೋಗ್ಲಿಕ್ಕಾಗಲಿಲ್ಲ. ಅಂಥ ಒಂದು ದುಸ್ಥಿತಿಯಲ್ಲಿರ್ತಕ್ಕಂಥ ಪವಿತ್ರ ಮನಸ್ಸಿಗೆ ಮಗದೊಮ್ಮೆ ಆಘಾತ ಕೊಟ್ಟಿತ್ತು ಮನೋಜ್ ಕೊಟ್ಟಂಥ ಆಘಾತದಿಂದ ಇನ್ನೂ ಹೊರಗೆ ಬರೋಕ್ಕಾಗದೆ ಸಂಕಟ ಪಡ್ತಿದ್ದಾಗಲೇ ಮತ್ತೊಂದು ಅವಳ ಬಾಳಲ್ಲಿ ಬಿರುಗಾಳಿನೇ ಎದ್ದು ಬಿಡುತ್ತೆ. ಅದು ದೇವ್ ಕಟ್ಟಿರೋ ಒಂದು ತಾಳಿ. ಇದರಿಂದಾಗಿ ಪವಿತ್ರಾಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಮದುವೆಗಂತೂ ಅವಳು ಒಪ್ಪಿಗೆನೇ ಇಲ್ಲ, ಅವಳು ಮದುವೆನೇ ಆಗಲ್ಲ, ತಿಲಕ್ ನೆನಪಲ್ಲಿ ಇರ್ತೀನಿ ಅಂತ ಹೇಳಿದವಳು. ಅಂಥದ್ರಲ್ಲಿ ತನ್ನ ಶತ್ರು, ತನ್ನ ಪ್ರೀತಿಯನ್ನು ಸಾಯಿಸಿದಂಥ ಶತ್ರು ದೇವ ತನ್ನ ಕುರುಳಿಗೆ ತಾಳಿ ಕಟ್ಟಿತನ ಆಕೆಯಿಂದ ಅರ್ಕಿಸ್ಕೊಳ್ಳೋಕ್ಕಾಗ್ತಿಲ್ಲ. ಆದರೆ ಮನೆಯವ್ರು ಎಲ್ಲರೂ ಕೂಡ ಶಾಸ್ತ್ರಬದ್ಧವಾಗಿ ಮಡಿಲು ತುಂಬಿಸಿ ದೇವ್ ಜೊತೆ ಪವಿತ್ರನ ಕಳಿಸ್ಕೊಡ್ತಾರೆ. ಅಲ್ಲಿ ದೇವ್ ಒಂದು ಮಾತು ಹೇಳ್ತಾರೆ, ನಿಮ್ಮ ಒಪ್ಪಿಗೆ ಇರೋ ತನಕ ನಾನು ನಿಮ್ಮನ್ನು ಟಚ್ ಕೂಡ ಮಾಡೋದಿಲ್ಲ ಅಂತ ಹೇಳಿ. ಇಲ್ಲಿ ಪವಿತ್ರ ಸರ್ ಅಂತಲೇ ಕರೀತಿದ್ದಾಳೆ ದೇವ್ನನ್ನು. ಇಲ್ಲಿ ಅಮ್ಮ ರಾಧಿಕಾ ತಿಲಕ್ ಸಾಯ್ತಿದ್ದಾಗೆ ದೇವ್ ಮೇಲೆ ಸಿಟ್ಟು ಮಾಡಿಕೊಂಡ್ರು. ದೇವಿಂದನೇ ಇಷ್ಟೆಲ್ಲ ನಡೆದಿತ್ತು. ಆ ಪವಿತ್ರನ ಮದುವೆ ಆಗಲಿಕ್ಕೆ ನಾನೇನಾದರೂ ಒಪ್ಪಿಗೆ ಕೊಡ್ತಾ ಇದ್ದಿದ್ರೆ ಖಂಡಿತ ಇವತ್ತು ನನ್ನ ಮಗ ನನ್ನ ಮನೇಲಿ ಇರ್ತದ. ಈ ದೇವ್ ಮಾತು ಕಟ್ಕೊಂಡು ತಿಲಕ್ ಚೆನ್ನಾಗಿರ್ತಾನೆ ಅನ್ನೋ ಕಾರಣಕ್ಕೆ ನಾನು ಪವಿತ್ರ ಜೊತೆ ಮದುವೆ ಮಾಡೋದಕ್ಕೆ ಒಪ್ಕೊಂಡೆ. ಆ ಕಾರಣದಿಂದಾನೇ ಇವತ್ತು ನನ್ನ ಮಗನ ಕಳ್ಕೊಬೇಕಾಯ್ತು. ಇದಕ್ಕೆಲ್ಲ ಕಾರಣನೇ ತಿಲಕ್ಕಿಂದನೇ ಇಷ್ಟೆಲ್ಲ ಆಗಿತ್ತು. ಅವತ್ತು ನನ್ನ ಮಗನ ಹೊರಗಡೆ ಕರ್ಕೊಂಡು ಹೋಗಬಾರ್ದಿತ್ತು, ಪವಿತ್ರ ಜೊತೆ ಮದುವೆ ಮಾಡೋದಕ್ಕೆ ಮುಂದಾಗಬಾರ್ದಿತ್ತು ಅಂತ ದೇವ್ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ. ಯಾವಾಗ ಅಜ್ಜಿ ರಾಧಿಕಾ ಅವರ ಮನಸ್ಸನ್ನು ಬದಲಾಯಿಸಿದ್ರು, ರಾಧಿಕಾ ಅವರು ತನ್ನ ಮಗ ದೇವ್ಗೆ ದೇವ್ನಲ್ಲೇ ತಿಲಕ್ನನ್ನು ಕೂಡ ನೋಡಬೇಕು ಅನ್ಕೋತಾರೆ. ತಾನು ಮಾಡಿದ್ರ ಬಗ್ಗೆ ಶಪಿಸ್ಕೋತಾರೆ. ನನ್ನ ಮಗ ಬಂದ ತಕ್ಷಣ ಅವನಿಗೆ ಮನಸ್ಸು ತುಂಬ ಪ್ರೀತಿ ಕೊಡಬೇಕು ಅನ್ಕೋತಾರೆ. ಆದರೆ ತಾಯಿಗೆ ಮಗದೊಂದು ಆಘಾತ ಆಗ್ತಿದೆ. ಆತ ಕಡೆ ತಿಲಕ್ನ ಪವಿತ್ರ ಜೊತೆ ಮದುವೆ ಮಾಡೋಕ್ಕೆ ಹೋಗಿ ಮಗನನ್ನು ಕಳ್ಕೊಂಡ್ಬಿಟ್ಟೆ ಅಂತ ನೋವಲ್ಲಿರ್ತಕ್ಕಂಥ ತಾಯಿಗೆ ಮಗದೊಮ್ಮೆ ಪವಿತ್ರನೇ ಮದುವೆ ಆಗಿ ದೇವ್ ಬಂದಾಗ ನಿಜಕ್ಕೂ ಅದನ್ನು ಅರ್ಕಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ರಾಧಿಕಾ ಅವರಂತೂ ಸಿಡಿತಾ ಹೇಳ್ತಾರೆ, ಈ ಪವಿತ್ರನ ಮದುವೆ ಆಗಿ ಬಂದಿದ್ಯಾ ನೀನು ಅಂತ ಸಿಟ್ಟಾಗ್ತಾರೆ, ಮನೆಯಿಂದ ಓಡಿಸೋಕೆ ಮುಂದಾಗ್ತಾರೆ. ಆದರೆ ಮಾವ ಮಾತ್ರ
ಆಕೆ ಈ ಮನೆ ಸೊಸೆ, ಆಕೆ ಈ ಮನೆ ಬರೋದಕ್ಕೆ ಅವಳಿಗೆ ಅಧಿಕಾರ ಇದೆ, ಇವಳನ್ನು ಆರ್ತೆ ತೆಗೆದು ಒಳಗಡೆ ಕರ್ಕೊಳ್ಳಿ ಅಂತ ಹೇಳ್ತಾರೆ. ಈ ಕಡೆ ರಾಧಿಕಾ ಅವ್ರಿಗೆ ಮಗದೊಮ್ಮೆ ಮಗನ ಮೇಲೆ ಕಿಚ್ಚು ಬರ್ತಿದೆ, ನೋವು ಆಗ್ತಿದೆ. ಎಂಥ ಕೆಲಸ ಮಾಡಿಬಿಟ್ಟ ಇವನು, ತಮ್ಮ ಮದುವೆ ಆಗಬೇಕಾಗಿರೋ ಹುಡುಗಿನ ಮದುವೆ ಆಗಿ ಬಂದಿದ್ದಾನೆ, ಯಾಕೆ ಮದುವೆ ಆದಾಗ ಏನು ಮದುವೆ ಆದಾಗ ಏನನ್ನ ಕೂಡ ಕೇಳೋಕೆ ರೆಡಿ ಇಲ್ಲ ರಾಧಿಕಾ ಅವರು. ಕೇಳಿದ್ರು ಕೂಡ ಅದನ್ನು ಅಕ್ಸೆಪ್ಟ್ ಕೂಡ ಮಾಡ್ಕೊಳ್ಳೋದಿಲ್ಲ ಅವರು. ಇತ್ತ ಕಡೆ ದೀಪ್ ಜೊತೆ ಮಾತಾಡಬೇಕು ಅಂತ ಹಂಬಲಿಸ್ತಿದ್ದಾಳೆ ಪವಿತ್ರ. ಬಿಕಾಸ್ ಅವಳಿಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ದೀಪ್ ಜೊತೆ ಕೇಳೋದಕ್ಕೆ. ಹಾಗಾಗಿ ಆ ಎಲ್ಲ ಪ್ರಶ್ನೆಗಳನ್ನ ಕೂಡ ಇಲ್ಲಿ ಆಕೆ ದೇವ್ ಬಳಿ ಕೇಳಬೇಕು ಅಂತ ಅನ್ಕೋತಿದ್ದಾಳೆ. ಆದರೆ ದೇವ್ ಮಾತ್ರ ರೆಸ್ಟ್ ಮಾಡಿ, ನಿಮಗೆ ಆಘಾತ ಆಗಿದೆ, ಸ್ವಲ್ಪ ಸಮಯ ಆಗಲಿ, ಆನಂತರ ಮಾತಾಡೋಣ ಅಂತ ಹೇಳ್ತಾರೆ. ಅದರ ನಡುವೆ ಇಲ್ಲಿ ನಮ್ರತಾ ಶಾಪಿಂಗ್ ಮಾಡಿ ಮನೆಗೆ ಬರ್ತಾಳೆ. ದೇವ್ಗೆ ತನಗೆ ಮ್ಯಾಚಿಂಗ್ ಡ್ರೆಸ್ ಎಲ್ಲವನ್ನ ಕೂಡ ತೊಗೊಂಡು ಬಂದಿದ್ದೆ ದೇವ್ ರೂಮ್ಗೆ ಬರ್ತಾಳೆ. ದೇವ್ ರೂಮ್ಗೆ ಬಂದು ನೋಡು ದೇವ್, ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ, ನಿಂದು ಮ್ಯಾಚಿಂಗ್ ಡ್ರೆಸ್ಸಸ್ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ಅಂತೆಲ್ಲ ಹೇಳ್ತಿದ್ದಾಗೆ ಅಲ್ಲಿ ಪವಿತ್ರ ಮೊದಲು ದೇವ್ರ ಜೊತೆ ಮಾತಾಡಬೇಕು. ಯಾಕೆ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರು, ಏನು ಅವರ ಉದ್ದೇಶ ಅನ್ನೋದನ್ನು ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೆ. ಹೊರಗಡೆ ಬರ್ತಿದ್ದಾಗೆ ನಮ್ರತಾ ಪವಿತ್ರನ ನೋಡಿ ಆಘಾತ ತಗೊಳ್ತಾಳೆ, ಇವಳು ಯಾಕೆ ಇಲ್ಲಿದ್ದಾಳೆ ಅಂತ. ನಂತರ ಕೊರಳಲ್ಲಿರೋ ತಾಳಿ ನೋಡ್ತಾಳೆ, ಅವಳಿಗೆ ಶಾಕ್ ಆಗ್ತದೆ. ಬಿಕಾಸ್ ಅಲ್ಲಿ ತನಕ ಅವಳಿಗೆ ಗೊತ್ತಿಲ್ಲ ಇಲ್ಲಿ ಪವಿತ್ರ ಮತ್ತು ದೇವ್ ಮದುವೆ ಆಗಿದೆ ಅಂತ. ಹಾಗಾಗಿ ಇಲ್ಲಿ ಕೊರಳಲ್ಲಿರೋ ತಾಳಿನ ನೋಡಿದ್ದೆ, ಯಾರಿದನ್ನು ನೀನು ಕಟ್ಟಿದ್ದು ಹೇಳು, ಯಾರು ಕಟ್ಟಿದ್ದು ಹೇಳು ಅಂತ ಕೇಳ್ತಿದ್ದಾಗೆ ದೇವ್ ನಾನೇ ಕಟ್ಟಿದ್ದು, ಪವಿತ್ರಗೆ ನಾನೇ ತಾಳಿ ಕಟ್ಟಿದ್ದು ಅಂತ ಹೇಳ್ತಾರೆ. ಮಾತನ್ನು ಕೇಳಿದೆ, ಏನು ಮಾತಾಡ್ತಿದ್ಯಾ ದೇವ್ ನೀನು, ನನಗೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ನನ್ನ ಜೊತೆ ಎಂಗೇಜ್ಮೆಂಟ್ ಆಗಬೇಕಾಗಿತ್ತು, ಮದುವೆ ಆಗಬೇಕಾಗಿತ್ತು, ಅಂಥದ್ರಲ್ಲಿ ನನಗೆ ಮೋಸ ಮಾಡಿ ಈ ಪವಿತ್ರ ಕೊರಳಿಗೆ ತಾಳಿ ಕರ್ಕೊಂಡು ಬಂದಿದ್ಯಾ. ಇಲ್ಲ, ಯಾವುದೇ ಕಾರಣಕ್ಕೂ ಇದನ್ನು ನಾನು ಒಪ್ಪೋದಿಲ್ಲ, ನಂಬೋದಿಲ್ಲ. ಈ ಪವಿತ್ರ ತಿಲಕ್ನ ಮದುವೆ ಆಗೋಕ್ಕೆ ಹೋದವಳು ತಿಲಕ್ನು ಸಾಯಿಸಿ ಈಗ ದೇವ್ನ ಬಾಳಲ್ಲಿ ಬಂದಿದ್ಯಾ ನೀನು, ಯಾವುದೇ ಕಾರಣಕ್ಕೂ ನೀನು ಈ ಮನೇಲಿ ಇರಬಾರ್ದು, ಈ ತಾಳಿನ ಕಿತ್ತು ಬಿಸಾಡ್ತೀನಿ ಅಂತೆಲ್ಲ ಮಾತಾಡ್ತಾರೆ. ಬಟ್ ಇಲ್ಲಿ ದೇವ್ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ನಂತರ ನಮ್ರತಾ ಹೋಗಿದ್ದೆ ರಾಧಿಕಾ ಅವರನ್ನು ಪ್ರಶ್ನೆ ಮಾಡ್ತಿದ್ದಾರೆ, ಏನತ್ತ ಇದು, ನನಗೆ ಮೋಸ ಆಗೋಯ್ತಲ್ಲ, ಹೇಗೆ ಇದನ್ನೆಲ್ಲ ಆಗೋಕ್ಕೆ ನೀವು ಬಿಟ್ರಿ ಅಂತ ರಾಧಿಕಾನ ಪ್ರಶ್ನೆ ಮಾಡಿದಾಗ, ನೋಡು ನಮ್ರತಾ, ನಂಗೆ ಅರ್ಥ ಆಗುತ್ತೆ ನಿನ್ನ ಮನಸ್ಸಿಗೆ ಎಷ್ಟು ಕಷ್ಟ ಆಗಿದೆ ಅಂತ. ಆದರೆ ಒಂದು ಮಾತನ್ನು ತಿಳ್ಕೊ, ಈ ಮದುವೆ ನನಗೆ ಗೊತ್ತಿಲ್ಲದೆ ಆಗಿರೋದು, ಈ ಮದುವೆ ಆಗಿರೋ ವಿಷಯ ನನಗೆ ಗೊತ್ತಾಗಿದ್ದೆ ಮದುವೆ ಆಗಿ ಬಂದಮೇಲೆ, ಅದು ನನಗೆ ಗೊತ್ತಿದ್ದರೆ ಮದುವೆ ಮಾಡೋದಕ್ಕೆ ಬಿಡ್ತಿದ್ದೆ ಅಂತ ಅಂದ್ಕೊಂಡ್ಯಾ. ನನ್ನ ಮಗನ ಇವತ್ತು ಕಳ್ಕೊಂಡಿದ್ದೀನಿ ಅಂದರೆ ಅದು ಕಾರಣನೇ ಆ ಪವಿತ್ರ ಅಂದಮೇಲೆ ಆ ಪವಿತ್ರನ ದೇವ್ ಜೊತೆ ಬದುಕೋದಕ್ಕೆ ಬಿಡ್ತೀನಿ ಅಂತ ಅಂದ್ಕೊಂಡೆ. ಖಂಡಿತ ಇಲ್ಲ, ಸ್ವಲ್ಪ ಸಮಯ ಕೊಡುವ ಅಷ್ಟೇ. ದೇವ್ ಯಾವತ್ತಿದ್ರೂ ನಿನ್ನವನೇ, ನಿನ್ನ ಜೊತೆನೇ ಮದುವೆ ಆಗೋದು ದೇವ್ದು. ಪವಿತ್ರ ಮತ್ತು ದೇವ್ ನಡುವೆ ಡಿವೋರ್ಸ್ ಆಗುತ್ತೆ, ಪವಿತ್ರ ಈ ಮನೆಯಿಂದ ಹೋಗ್ತಾಳೆ ಅಂತ ರಾಧಿಕಾ ಅವರು ವಿಶ್ವಾಸವನ್ನು ಕೊಡ್ತಾರೆ ನಮ್ರತಾಗೆ. ನಮ್ರತಾ ನಂತರ ಮನೋಜ್ಗೆ ಕಾಲ್ ಮಾಡಿ, ನಾನು ನಿನ್ನನ್ನು ಮದುವೆ ಆಗುವ ಅಂತ ಹೇಳಿದರೆ ದೇವ್ ಜೊತೆ ಅವಳು ಮದುವೆ ಆಗಿದೆಯಲ್ಲ, ಏನು ಆಯಿತು, ಏನು ಮಾಡಿದೆ ನೀನು, ಇದಕ್ಕೆ ನಾನು ತಿಲಕ್ನ ಸಾಯಿಸಿದ್ದು ಅಂತೆಲ್ಲ ಕೇಳಿದಾಗ, ನಾನು ತಿಲಕ್ನ ಸಾಯಿಸಿದ ಕಾರಣನೇ ಪವಿತ್ರ ಮದುವೆ ಆಗಬೇಕು ಅಂತ, ಇನ್ನೇನು ತಾಳಿ ಕಟ್ಟಬೇಕಿತ್ತು ಪವಿತ್ರಾಗೆ. ಆದರೆ ಆ ದೇವ್ ಬಂದು ಎಲ್ಲವನ್ನ ಕೂಡ ಉಲ್ಟಾ ಮಾಡ್ದ. ಅವತ್ತು ಅವನ ತಮ್ಮ ಬಂದು ಕಿತ್ಕೊಳ್ಳೋಕೆ ನೋಡ್ದ, ಅವನನ್ನೇ ನಾನು ಶಿವನ ಪಾದಕ್ಕೆ ಕಳಿಸ್ಬಿಟ್ಟೆ. ಆದರೆ ಈಗ ದೇವ್ ಬಂದು ಮಗದೊಮ್ಮೆ ನನ್ನ ಪವಿತ್ರನ ಕಿತ್ಕೊಂಡ್ಬಿಟ್ಟ, ಮದುವೆ ಆಗಿಬಿಟ್ಟ, ನಾನೇನು ಮಾಡಲಿ ಅಂತ ಹೇಳ್ತಿದ್ದಾರೆ. ಆದರೂ ನೀನು ಬಿಡಬೇಡ ಅಂತಲೇ ನಮ್ರತಾ ತಿಳಿಸ್ತಿದ್ದಾರೆ. ಮತ್ತೊಮ್ಮೆ ಮನೋಜ್ ದೇವ್ ಮೇಲೆ ಅಟ್ಯಾಕ್ ಮಾಡಿ ಪವಿತ್ರನ ಪಡ್ಕೊಳ್ಳೋಕೆ ಹುನ್ನಾರವನ್ನು ನಡೆಸ್ತಿದ್ದಾರೆ. ಇದರ ನಡುವೆ ಮನೆಯವ್ರು ಎಲ್ಲರೂ ಕೂಡ ಸೇರಿಕೊಂಡು ದೇವ ಮತ್ತು ಪವಿತ್ರಾಗೆ ಫಸ್ಟ್ ಏಡ್ ಮಾಡಬೇಕು ಅನ್ಕೋತಾರೆ. ದೇವ್ ಇದು ಯಾವುದು ಕೂಡ ಬೇಡ, ತೆಗೆದುಹಾಕಿ ಅಂತೇನೋ ಹೇಳ್ತಾರೆ. ಆದರೆ ಮತ್ತಷ್ಟು ಡೆಕೋರೇಷನ್ ಮಾಡಿ ಹೋಗಿರ್ತಾರೆ. ಇತ್ತ ಕಡೆ ಆ ಮನೆಯಲ್ಲಿ ಇರ್ತಕ್ಕಂಥ ಚಿಕ್ಕಪ್ಪನ ಸೊಸೆ ಇಲ್ಲಿ ಪವಿತ್ರನ ಕರ್ಕೊಂಡು ಬರ್ತಾರೆ. ಪವಿತ್ರನ ಕರ್ಕೊಂಡು ಬಂದಿದ್ದೆ ಆ ರೂಮ್ ಒಳಗಡೆ ಲಾಕ್ ಮಾಡಬೇಕು ಅಂತ ಅನ್ಕೋತಾರೆ. ಬಿಕಾಸ್ ಪವಿತ್ರ ರೂಮ್ಗೆ ಹೋಗೋದಕ್ಕೆ ಒಪ್ಕೋತಿರೋದಿಲ್ಲ. ತದನಂತರ ಲಾಕ್ ಮಾಡಿಕೊಂಡು ಹೋಗೇ ಬಿಡ್ತಾರೆ. ಪವಿತ್ರಾಗೆ ಶಾಕ್ ಆಗುತ್ತೆ, ಹಿಂದಕ್ಕೆ ತಿರುಗಿ ನೋಡ್ತಾಳೆ, ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ. ಅದನ್ನು ನೋಡಿದ್ದೆ ಅವಳಿಗೆ ನಿಜವಾಗ್ಲೂ ಅಸಹ್ಯ ಆಗ್ಬಿಡುತ್ತೆ. ಜೊತೆಗೆ ಯಾವಾಗಲೂ ಕೂಡ ಇಲ್ಲಿ ಪವಿತ್ರನ ಅಸಡ್ಡೆ ಮಾಡ್ತದಂಥ ದೇವ, ನಿಷ್ಠುರವಾಗಿ ನಡ್ಕೋತಿದ್ದಂಥ ದೇವ, ತನ್ನ ತಿಲಕ್ ಸಾವಿಗೆ ಕಾರಣ ಆದಂಥ ದೇವ್ ಎಲ್ಲವನ್ನೂ ಕೂಡ ಪವಿತ್ರ ನೆನಪು ಮಾಡ್ಕೋತಾಳೆ. ಅದ್ರ ಒಳಗಡೆ ಆಲ್ರೆಡಿ ದೇವ್ ಅಲ್ಲಿಗೆ ಬಂದಿರ್ತಾರೆ. ಇದೇನಿದು, ಇವರು ಯಾಕೆ ಡೆಕೋರೇಷನ್ನ ಇನ್ನಷ್ಟು ಜಾಸ್ತಿ ಮಾಡಿದ್ದಾರೆ, ತೆಗೆದು ಹಾಕಿ ಅಂದ್ರು ಕೂಡ ಅಂತ ಅಂದ್ಕೊಂಡಿದ್ದೆ. ತುಂಬ ಕನ್ಫ್ಯೂಷನ್ ಆಗಿ ಕೂತಿರ್ತಾರೆ. ಈ ಕಡೆ ಪವಿತ್ರ ಬರ್ತಾಳೆ. ಪವಿತ್ರ ಇದೆಲ್ಲ ದೇವ್ದೇ ಪ್ಲಾನು ಅಂತ ಅನ್ಕೋತಾಳೆ. ಮತ್ತೆ ದೇವ್ ವಿರುದ್ಧ ಸಿಗದೆ ಇರ್ತಿದ್ದಾರೆ. ಏನಿದಲ್ಲ, ನಿನ್ನ ತಮ್ಮನ್ನ ಮದುವೆ ಆಗೋಕ್ಕೆ ಹೋಗಬೇಕಾದ ಹುಡುಗಿ ನಾನು, ನನ್ನ ತಿಲಕ್ನ ನನಗೆ ಎಷ್ಟು ಪ್ರೀತಿ ಮಾಡಿದ್ದೆ, ನನ್ನ ತಿಲಕ್ನ ಕಿತ್ಕೊಂಡ್ಬಿಟ್ಟೆ ನೀನು. ಕಿತ್ಕೊಂಡಿದ್ದ ಅಷ್ಟೇ ಅಲ್ಲದೆ ನನ್ನ ಬಾಳಿಗೆ ಬೆಂಕಿ ಹಾಕ್ಬಿಟ್ಟೆ ನೀನು. ತಮ್ಮನ್ನೇ ಸ್ವತಃ ತಿನ್ಕೊಂಡವನು ನೀನು. ಇವತ್ತು ನನ್ನನ್ನು ಮದುವೆ ಆಗಿ ನಿನಗೆ ಏನು ಹೇಳಬೇಕು, ಯಾಕೆ ರೀತಿಯೆಲ್ಲ ಮಾಡ್ದೆ, ನನ್ನ ತಿಲಕ್ನ ಯಾಕೆ ಸಾಯಿಸ್ದೆ ಅಂತ ಹೇಳಿ ಕುತ್ತಿಗೆ ಪಟ್ಟಿ ಹಿಡಿದು ಪ್ರಶ್ನೆ ಮಾಡ್ತಿದ್ದಾಳೆ ಪವಿತ್ರ. ಹಾಗಿದ್ರೆ ಇಲ್ಲಿ ದೇವ ಪವಿತ್ರನ ಮದುವೆ ಆಗಿದ್ದು ತಮ್ಮನ್ನು ಕೊಟ್ಟಿರೋ ಮಾತಿಂದ. ಹಾಗಿದ್ರೆ ಇಲ್ಲಿ ಪವಿತ್ರ ತಿಲಕ್ನ ಮರೆತು ದೇವನ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ, ಅಥವಾ ಇಲ್ಲಿ ದೇವ್ ಮತ್ತು ಪವಿತ್ರ ದೂರ ಇದ್ದು ಮುಂದೊಂದು ದಿನ ತಿಲಕ್ ಬದುಕಿ ಬರೋ ಚಾನ್ಸಸ್ ಕೂಡ ಇದೆಯಾ? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಮಾಡೋದನ್ನು